ತಾಲೂಕಿನ ಹೊರಜ ಗ್ರಾಮದ 14 ರೈತರಿಗೆ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿಯವರು ಸುಮಾರು 2010ರಿಂದ ಅಗ್ರಿಮೆಂಟ್ ಫಾರ್ ಶೆಲ್ ಡೀಡ್ ಅಂತ ಮಾಡಿಕೊಂಡು ಇವತ್ತು ನಿಮ್ಮ ಲ್ಯಾಂಡ್ ಬೇಡ, ನಾವು ಕ್ಯಾನ್ಸಲ್ ಮಾಡ್ತೀವಿ, ನಾವು ಹೆಚ್ಚು ಕೊಡೋಕ್ಕಾಗಲ್ಲ ಅಂಥೇಳಿ ಇವತ್ತು 14 ವರ್ಷದ ನಂತರ ಇವತ್ತು ರೈತರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಮತ್ತು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ, ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ನಲ್ಲಿ 8-8ಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಗುಲ್ಬರ್ಗ ಸಿಮೆಂಟ್ ಒಂದು ಆಯೋಜನೆ ಮಾಡಿತ್ತು. ಅದರಲ್ಲಿ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ನಲ್ಲಿ ಅನ್ಯಾಯದ ರೈತರಿಗೆ ಯಾರೂ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಕಾರಣದಿಂದ ವಿನೋದ್ ಕುಲಕರ್ಣಿ ಮತ್ತು ಖಾಲಿಕ್ ಜಾಗೀರ್ದಾರ್ ಅಂಥೇಳಿ ಇವರೆಲ್ಲ ವಂಚಿತರು. ಸುಮಾರು 14 ಜನರಿಗೆ ನಮ್ಮೂರಲ್ಲಿರ್ತಕ್ಕಂಥ ರೈತರಿಗೆ ಅಗ್ರಿಮೆಂಟ್ ಫಾರ್ ಶೆಲ್ ಡೀಡ್ ಮಾಡಿಕೊಂಡು 14 ವರ್ಷದ ನಂತರ ಇವತ್ತು ನಿಮ್ಮ ಲ್ಯಾಂಡ್ ಬೇಡ, ಏನು ಬೇಡ ಅಂತ ಹೇಳಿದ್ದಾರೆ. ನಾವು ಹೇಗಿದ್ರು ಹೊಲ ಮಾರಿದ್ದೀವಿ ಅಂತೇಳಿ ಅವರು ಸಾಲ ಮಕ್ಕಳಿಗೆ ಎಜುಕೇಷನು ಮದುವೆ ಮಾಡಿ ಸಾಕಷ್ಟು ಸಾಲ ಮಾಡಿ ಇವತ್ತು ಅವರು ಸಾಲ ಮಾಡಿ ಅವರು ಇವತ್ತು ತೊಂದರೆಯಲ್ಲಿದ್ದಾರೆ. ತೊಂದರೆ ಅಂತಂದರೆ ಸುಮಾರು ನಾನು ಹೇಳೋ ಉದಾಹರಣೆ ಅಂದರೆ, ಈಗ ವಿನೋದ್ ಲಕ್ಷ್ಮಣರಾವ್ ಕುಲಕರ್ಣಿ ಅವರು 1 ವರ್ಷ ಊರು ಬಿಟ್ಟಿದ್ರು. ಸಾಲ ಮಾಡಿ ದುಡ್ಡು ಬರಲಾರ್ದಕ್ಕೋಸ್ಕರ ರೈತರ ಹತ್ರ ಸಾಲ ತೊಗೊಂಡಿದ್ರು. 1ಕ್ಕೆ 10 ಹಂಗೆ ಬಡ್ಡಿಯಾಗಿ ಇವತ್ತು ಅವರಿಗೆ ಇರೋದು ಪ್ರಾಪರ್ಟಿ ಇರೋದು 1.5 ಕೋಟಿ, 3 ಕೋಟಿ ರೂಪಾಯಿ ಸಾಲ ಆಗ್ಯದ. ಇವತ್ತು 14 ವರ್ಷನಾಗ ಈ ರೀತಿ ವಂಚನೆ ಆಗಿತ್ತು. ಈ ಒಂದು ಸಮಸ್ಯೆ ನಾವು ಈ ಪತ್ರಿಕೆ ಮಾಧ್ಯಮ ಮೂಲಕ ಹೇಳೋದೇನೆಂದ್ರೆ, ಜಿಲ್ಲಾ ಆಡಳಿತ ಮತ್ತು ಅಧಿಕಾರಿಗಳು ಈ ಕಂಪ್ನಿಗಳ ಪರವಾಗಿ ಕೆಲಸ ಮಾಡೋದು ಬಿಡಬೇಕು. ರೈತರಿಗೆ ಆದಂಥ ಅನ್ಯಾಯಗಳನ್ನು ಸರಿಪಡಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಈಗಿರುವ CM ಗಮನಿಸಿ ರೈತರ ಪರವಾಗಿ ಒಂದು ಆದಂಥ ಅನ್ಯಾಯವನ್ನು ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂಥೇಳಿ ನಾವು ನಿಮ್ಮ ಮಾಧ್ಯಮ ಮೂಲಕ ನಾವು ಬಂದಿದ್ದೀವಿ. ಇವತ್ತು ಈ ವಿಷಯ ಹೇಳಕ್ಕಂದರೆ, ಒಂದು ಗುಲ್ಬರ್ಗ ಹೈವೇ ರೋಡಿಗೆ ಒಂದು ಕನೆಕ್ಟೆಡ್ ಆಗ್ಯದ ಒಂದು ರಸ್ತೆ. ಆ ರಸ್ತೆ ಸುಮಾರು 10 ವರ್ಷದಿಂದ ಆದರೂ ಕೂಡ ಕಲ್ಲಪ್ಪ ಹೊನಕೇರಿ ಪ್ಯಾಟಿಯನ್ ಅವರಿಗೆ ಒಂದು ಪರಿಹಾರ ಕೊಟ್ಟಿಲ್ಲ. ಉಳಿದವ್ರಿಗೆ ಎಲ್ಲರಿಗೆ ಪರಿಹಾರ ಕೊಟ್ಟರೆ ಅವ್ರದ್ದು ಕೂಡ ಇವತ್ತು ಲ್ಯಾಂಡ್ ಹಾಳಾಗಿದೆ, ಒಟ್ಟು ನೀರು ನಿಂತು. ಇಂಥ ಒಂದು ಜ್ವಲಂತ ಸಮಸ್ಯೆಗಳು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಯಾವುದು ರೈತರಿಗೆ ಸಿಗ್ತಾಯಿಲ್ಲ. ಆ ಕಾರಣ ತಮ್ಮಲ್ಲಿ ನಾವು ಇವತ್ತು ಮನವಿ ಮಾಡಿಕೊಂಡು ಈ ಸರ್ಕಾರಕ್ಕೆ ಎಚ್ಚರಿಸುತ್ತಾ, ನಾಳೆ ಬರ್ತಕ್ಕಂಥ 17ನೇ ತಾರೀಕು ಕ್ಯಾಬಿನೆಟಲ್ಲಿ ಈ ರೈತರು ಈಗಾಗಲೇ ನಾವು ಸುಸೈಡ್ ಮಾಡ್ಕೋತೀವಿ ಅಂಥೇಳಿ DC ಅವರಿಗೆ ಮನವಿ ಮಾಡಿದ್ದಾರೆ. ಮತ್ತು ಕ್ಯಾಬಿನೆಟ್ ಕೂಡ ಬಂದು ಅವತ್ತಿನ ದಿನವೇ ಅವರು ತೀರ್ಮಾನ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಆ ರೀತಿ ಆಗಲಾರ್ದಂಗೆ ಈ ಸರ್ಕಾರ ಸ್ಪಂದಿಸಬೇಕು ಮತ್ತು ಅವರಿಗೆ ಪರಿಹಾರ ಮಾಡಿಕೊಡ್ಬೇಕಂಥೇಳಿ, ಇನ್ನೂ ಕಾಲಾವಕಾಶ 2-3 ದಿನ, ಅದರಲ್ಲಿ ಅವರಿಗೆ ನ್ಯಾಯ ಒದಗಿಸ್ಬೇಕಂಥೇಳಿ ತಮ್ಮ ಮೂಲಕ ನಾನು. ಈಗ ಕಂಪ್ನಿ ಹೆಸರು ಹೇಳಿಲ್ಲ ತಾವು? ಯಾಕೆ? ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ. ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು. ಕಲಬುರಗಿ ಅಂತ ಈಗಾಗಿದೆ, ಹಿಂದೆ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು. ತಮ್ಮ ಹೆಸರು? ನಾನು ತಿಪ್ಪಂರೆಡ್ಡಿ ಅಂತ, ಕಲ್ಯಾಣ ಕರ್ನಾಟಕ ನಿರ್ದೇಶಕ ಹಾಗೂ ಹಾಪ್ಕಾಮ್ದು ಪ್ರೆಸೆಂಟ್ ಯಾದಗಿರಿ ಗುಲ್ಬರ್ಗ ಹಾಪ್ಕಾಮ್ ಡೈರೆಕ್ಟರ್ ಆಗಿದ್ದು. ಅದೇ ಕೊರಜ ಗ್ರಾಮದವರಾಗಿರೋದ್ರಿಂದ ಈ ನಮ್ಮ ರೈತರಿಗಾದಂಥ ಅನ್ಯಾಯವನ್ನು ನಾನು ಸಹಿಸಿಕೊಳ್ಳಾರದೆ ತಮ್ಮ ಎದುರುಗಡೆ ಬಂದಿದ್ದೀನಿ.